ಹಾಯ್ ಎಲ್ಲರಿಗೂ. ಇವತ್ತು ಸೋಯಾ ಚಂಕ್ಸಿಂದ ಒಂದೊಳ್ಳೆ ಸೋಯಾ ಮಸಾಲಾನ ಮಾಡೋಣ. ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸೋಯಾನ 2 ಗಂಟೆ ನೆನೆಸಿ ಚೆನ್ನಾಗಿ ತೊಳ್ಕೊಂಡಿರೋದು. ಅದಕ್ಕೆ ಒಂದು 3 ಸ್ಪೂನ್ ಮೊಸರು, ಹಾಗೆ 1 ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿಣ, ಹಾಗೆಯೇ 1 ಸ್ಪೂನ್ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಂತರ ಒಂದು 5 ಸ್ಪೂನ್ ಮೊಸರಿಗೆ ಒಂದು 1/4 ಸ್ಪೂನ್ ಅರಿಶಿಣ, 1 ಸ್ಪೂನು ಖಾರದ ಪುಡಿ, ಹಾಗೆಯೇ ಒಂದು 3 ಸ್ಪೂನು ಗರಂ ಮಸಾಲ, 1 ಸ್ಪೂನು ಕೊತ್ತಂಬರಿ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಕೆ ಒಂದು ಬಾಣಲೆನ ಇಟ್ಟು ಒಂದು 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ 2 ದೊಡ್ಡ ಈರುಳ್ಳಿನ ಹಾಕ್ತಾ ಇದ್ದೀನಿ. ಫ್ರೈ ಆಗ್ತಾ ಇದ್ದಾಗೇನೆ ಒಂದು 15 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಇಂಚು ಶುಂಠಿ, ಹಾಗೆಯೇ 2 ರಿಂದ 3 ಹಸಿಮೆಣಸು, ಒಂದು ಟೊಮೆಟೊ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಮುಷ್ಟಿ ಪುದೀನ, ಎರಡನ್ನ ಹಾಕಿ ರುಬ್ಕೊಂಡು ಬರೋಣ. ನಂತರ ಮತ್ತೊಂದು ಬಾಣಲೆನ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಇವಾಗ ಆಗಲೇ ಮ್ಯಾರಿನೇಟ್ ಮಾಡ್ಕೊಂಡಿರೋದು ಸೋಯಾ ಚಂಕ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇದನ್ನ ತೆಕ್ಕೊಂಡು ಬಿಡೋಣ. ನಂತರ ಅದೇ ಬಾಣಲೆಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಟೊಮೆಟೊನ ಹಾಕೊಳ್ಳೋಣ. ಫ್ರೈ ಆಗ್ತಾ ಇದ್ದಾಗೇನೆ ಒಂದು ಪಲಾವ್ ಎಲೆ,
3ರಿಂದ 4 ಲವಂಗ, ಹಾಗೆಯೇ 2 ಏಲಕ್ಕಿ, 1 ಇಂಚು ಚಕ್ಕೆ, ಹಾಗೆಯೇ ಕಾಳುಮೆಣಸು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ತಾ ಇದ್ದಾಗೇನೆ ಆಗ್ಲೇ ಮಾಡ್ಕೊಂಡಿರೋ ಮೊಸರಿನ ಮಿಶ್ರಣನ ಹಾಕೋಬಿಡೋಣ. ಮೊಸರಿಗೆ ಖಾರದ ಪುಡಿ, ಗರಂ ಮಸಾಲ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು. ಸ್ವಲ್ಪ ಕುದೀತಾ ಇದ್ದಾಗೇನೆ ಇವಾಗ ಫ್ರೈ ಮಾಡ್ಕೊಂಡಿರೋ ಸೋಯಾ ಚಂಕ್ಸ್ನ ಹಾಕೊಳ್ಳೋದು. ಹಾಗೆಯೇ 3 ಸ್ಪೂನ್ ಕ್ರೀಮನ್ನ ಹಾಕೊಳ್ಬೇಕು. ಕ್ರೀಮ್ ಇಲ್ಲ ಅಂತ ಆದ್ರೆ ಹಾಲಿನ ಕೆನೆನಾದ್ರೂ ಹಾಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಿಂಬು ರಸ 1 ಅರ್ಧ ಸ್ಪೂನು, ಹಾಗೆಯೇ ಕಸೂರಿ ಮೇಥಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಒಂದು ಖಾರದ ಪುಡಿ ಒಗ್ಗರಣೆನ ಕೊಡೋಣ. ಯಾಕೆಂದ್ರೆ ಕಲರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. 1 ಸ್ಪೂನ್ ಎಣ್ಣೆ ಕಾಯ್ತಾ ಇದ್ದಾಗೇನೆ 1 ಸ್ಪೂನ್ ಖಾರದ ಪುಡಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ಸೋಯಾ ಚಂಕ್ಸ್ ಮಸಾಲ ರೆಡಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಯಾವುದಕ್ಕಾದ್ರೂ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.